ರೈತರಿಗೆ ಗುಡ್ ನ್ಯೂಸ್. ಪಿಎಂ ಕಿಸಾನ್ 23ನೇ ಕಂತಿನ ಹಣ ಪಡೆಯಲು ದಿನಾಂಕ ಫಿಕ್ಸ್. ಆದ್ರೆ ಈ 4 ತಪ್ಪು ಮಾಡಿದ್ರೆ ಹಣ ಬರಲ್ಲ ಅಂದ ಕೇಂದ್ರ ಕೃಷಿ ಸಚಿವ. ನಮಸ್ಕಾರ ಸ್ನೇಹಿತರೆ, ದೇಶದ ಕೋಟ್ಯಾಂತರ ರೈತ ಬಾಂಧವರಿಗೆ ಇವತ್ತು ಒಂದು ಸೂಪರ್ ಗುಡ್ ನ್ಯೂಸ್ ಇದೆ. ಹೌದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ಹಣ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಆದ್ರೆ ನೆನಪಿಡಿ ಸ್ನೇಹಿತರೆ, ಈ ಬಾರಿ ಕೇಂದ್ರ ಸರ್ಕಾರ ಹಲವು ಕಠಿಣ ನಿಯಮಗಳನ್ನು ತಂದಿದೆ. ಇದರಿಂದಾಗಿ ಲಕ್ಷಾಂತರ ರೈತರ ಖಾತೆಗೆ ಈ 2,000 ಹಣ ಬರೋದೇ ಇಲ್ಲ. ಹಾಗಾದ್ರೆ 23ನೇ ಕಂತಿನ ಹಣ ಯಾವ ಅಧಿಕೃತ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ, ಯಾರಿಗೆಲ್ಲ ಈ ಹಣ ಸಿಗಲ್ಲ ಮತ್ತು ನಿಮ್ಮ ಮೊಬೈಲ್ನಲ್ಲೇ ಕೇವಲ 2 ನಿಮಿಷದಲ್ಲಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಇವೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲಿಯವರೆಗೂ ನಿಮಗೆ ಎಷ್ಟು ಕಂತುಗಳು ಬಂದಿವೆ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಕೇಂದ್ರ ಸರ್ಕಾರ ರೈತರ ಆದಾಯವನ್ನ ಹೆಚ್ಚಿಸುವ ಮತ್ತು ಅವರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಈ ಪಿಎಂ ಕಿಸಾನ್ ಯೋಜನೆಯನ್ನ ಜಾರಿಗೆ ತಂದಿದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಮತ್ತು ಈ ಯೋಜನೆ ಅಡಿಯಲ್ಲಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ ಒಟ್ಟು 6,000 ರೂಪಾಯಿಗಳನ್ನ 3 ಸಮಾನ ಕಂತುಗಳಲ್ಲಿ ಅಂದ್ರೆ ತಲಾ 2,000 ರೂಪಾಯಿಯಂತೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಅನ್ನೋದು ಗೊತ್ತಿದೆ. ಅದರಂತೆ ಈಗಾಗಲೇ ಯಶಸ್ವಿಯಾಗಿ 22 ಕಂತುಗಳು ರೈತರ ಕೈ ಸೇರಿವೆ. ಇನ್ನು ಕಳೆದ 22ನೇ ಕಂತಿನ ಹಣವನ್ನ ಮಾರ್ಚ್ 13, 2026ರಂದು ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಲಾಗಿತ್ತು. ನಿಯಮದ ಪ್ರಕಾರ ಪ್ರತಿ 4 ತಿಂಗಳಿಗೊಮ್ಮೆ ಈ ಹಣ ಬಿಡುಗಡೆ ಆಗಬೇಕು. ಹಾಗಾಗಿ ಈಗ ಎಲ್ಲರೂ ಕಾಯ್ತಿರೋದು 23ನೇ ಕಂತಿನ 2,000 ರೂಪಾಯಿ ಹಣಕ್ಕಾಗಿ. ಆದ್ರೆ ಈ 4 ತಪ್ಪು ಮಾಡಿದ್ರೆ 2,000 ರೂಪಾಯಿ ಹಣ ಬರಲ್ಲ ಎಂದ ಕೇಂದ್ರ ಕೃಷಿ ಸಚಿವ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್. ಹೌದು, ಇಲ್ಲಿದೆ ನೋಡಿ ಅಸಲಿ ಟ್ವಿಸ್ಟ್. ಮುಂದಿನ ಕಂತಿನ ಹಣ ಬರಬೇಕಾದ್ರೆ ರೈತರು ಕೆಲವು ಪ್ರಮುಖ ಪ್ರಕ್ರಿಯೆಗಳನ್ನ ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು. ಇಲ್ದಿದ್ರೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ಆ 3 ಪ್ರಮುಖ ನಿಯಮಗಳು ಯಾವುವು ಅಂದ್ರೆ, ಮೊದಲನೆಯದಾಗಿ KYC. ಹೌದು ಸ್ನೇಹಿತರೆ, ಇನ್ನೂ ಕೂಡ ಯಾರು KYC ಮಾಡಿಸಿಲ್ವೋ ಅಂಥವರ ಹಣವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗ್ತದೆ. ನೀವು ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ OTP ಮೂಲಕ ಅಥವಾ ಹತ್ತಿರದ CSC ಕೇಂದ್ರಕ್ಕೆ ಹೋಗಿ ಬಯೋಮೆಟ್ರಿಕ್ ಮೂಲಕ KYC ಮಾಡಿಸಿಕೊಳ್ಳಲು ಈಗಲೂ ಅವಕಾಶ ಇದೆ. ತಕ್ಷಣ ಮಾಡಿಸ್ಕೊಳ್ಳಿ. ಎರಡನೆಯದಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಆಧಾರ್ನಲ್ಲಿರುವ ಹೆಸರು ಮತ್ತು ಬ್ಯಾಂಕ್ ಖಾತೆಯಲ್ಲಿರುವ ವಿವರಗಳಲ್ಲಿ ಸಣ್ಣ ವ್ಯತ್ಯಾಸವಿದ್ರೂ ಹಣ ಜಮೆ ಆಗೋದಿಲ್ಲ. ಮೂರನೆಯದಾಗಿ ಅರ್ಹ ರೈತರಿಗೆ ಮಾತ್ರ ಹಣ ತಲುಪಬೇಕು ಎಂಬ ಕಾರಣಕ್ಕೆ ಸರ್ಕಾರ ಲ್ಯಾಂಡ್ ವೆರಿಫಿಕೇಶನ್ ಕಡ್ಡಾಯ ಮಾಡಿದೆ. ನಿಮ್ಮ ಭೂ ದಾಖಲೆಗಳು ಆನ್ಲೈನ್ನಲ್ಲಿ ಸರಿಯಾಗಿ ಪರಿಶೀಲನೆ ಆಗದಿದ್ರೆ ಹಣ ಬರಲ್ಲ. ಹಾಗಾದ್ರೆ ನಿಮ್ಮ ಖಾತೆಗೆ ಈ ಹಣ ಬರುತ್ತಾ ಇಲ್ವಾ ಅಂತ ನಿಮ್ಮ ಮೊಬೈಲ್ನಲ್ಲೇ ಸುಲಭವಾಗಿ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಈಗ ನೋಡೋಣ. ಮೊದಲಿಗೆ ನೀವು ಗೂಗಲ್ನಲ್ಲಿ pmkisan.government.in ಎಂಬ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಅಲ್ಲಿ ಹೋಮ್ ಪೇಜ್ನಲ್ಲಿ ನಿಮಗೆ ಫಾರ್ಮರ್ ಕಾರ್ನರ್ ಎಂಬ ವಿಭಾಗ ಕಾಣಿಸ್ತದೆ. ಅದರಲ್ಲಿ ನೋ ಯುವರ್ ಸ್ಟೇಟಸ್ ಅಥವಾ ಬೆನಿಫಿಷಿಯರಿ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಆಧಾರ್ ನಂಬರ್ ಎಂಟರ್ ಮಾಡಿ. ಅಲ್ಲಿ ಕಾಣುವ ಕ್ಯಾಪ್ಚಾ ಕೋಡ್ ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ತಕ್ಷಣ ನಿಮ್ಮ ಸ್ಟೇಟಸ್ ಸ್ಕ್ರೀನ್ ಮೇಲೆ ಕಾಣಿಸ್ತದೆ. ಅಲ್ಲಿ KYC ಮತ್ತು ಲ್ಯಾಂಡ್ ವೆರಿಫಿಕೇಶನ್ ಜಾಗದಲ್ಲಿ ಎಸ್ ಅಂತ ಗ್ರೀನ್ ಟಿಕ್ ಮಾರ್ಕ್ ಇರಬೇಕು. ಹಾಗಿದ್ರೆ ಮಾತ್ರ ನಿಮಗೆ ಹಣ ಗ್ಯಾರಂಟಿ ಬರ್ತದೆ. ಪ್ರಸ್ತುತ ಭಾರತದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ 23ನೇ ಕಂತಿನ ಹಣದ ಬಗ್ಗೆ ಹೇಳಿದ್ದಾರೆ. ಹೌದು, 23ನೇ ಕಂತಿನ ಹಣವನ್ನ ಜುಲೈ ತಿಂಗಳಲ್ಲಿ ರೈತರ ಖಾತೆಗೆ ಜಮೆ ಮಾಡಲಾಗ್ತದೆ ಅಂತ ಹೇಳಿದ್ದಾರೆ. ಈಗಾಗಲೇ ಸಿದ್ಧತೆ ನಡೀತಾ ಇದೆ. ಹಾಗಾಗಿ ಯಾವುದೇ ಆತಂಕ ಪಡಬೇಡಿ. ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಸ್ಟೇಟಸ್ ಚೆಕ್ ಮಾಡಿಕೊಂಡು ಏನಾದರೂ ತಪ್ಪುಗಳಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಕೇಂದ್ರ ಕೃಷಿ ಸಚಿವರು ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಈ ಪ್ರಮುಖ ಮಾಹಿತಿ ಸಾಕಷ್ಟು ರೈತರಿಗೆ ಇನ್ನೂ ತಿಳಿದಿಲ್ಲ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ರೈತ ಬಾಂಧವರಿಗೆ ಈಗಲೇ ಶೇರ್ ಮಾಡಿ. ಇಂತಹದ್ದೇ ಉಪಯುಕ್ತ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.